ಎಲ್ಲರಿಗೂ ನಮಸ್ಕಾರ. ನಾನು ಸುಭಾಷ್ ಎಂ ಶೆಟ್ಟಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಗ್ರಾಮ ಪಂಚಾಯತ್ ಕುಳಲಿ ಮುಧೋಳ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದು, ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುವುದು ಏನಂದ್ರೆ, ಈ ಹಿಂದೆ ಜಾರಿಯಲ್ಲಿದ್ದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಜಾಗದಲ್ಲಿ ಜುಲೈ 1, 2026ರಿಂದ ಪಿಪಿಜಿ ರಾಮ್ಜಿ ಎನ್ನುವಂತಹ ಹೊಸ ಯೋಜನೆ ಜಾರಿಯಾಗಿದ್ದು ತಮಗೆಲ್ಲರಿಗೂ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ಹಾಗೂ ಸದರಿ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ತಮಗೆ ಬೇಕಾದರೆ ಗ್ರಾಮ ಪಂಚಾಯತ್ ಕುಳಲಿಗೆ ಆಗಮಿಸಿ ಇನ್ನಷ್ಟು ಮಾಹಿತಿಯನ್ನು ತಾವು ಪಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈ ಹಿಂದೆ ಜಾರಿಯಲ್ಲಿದ್ದಂತ ನರೇಗಾ ಯೋಜನೆಯಡಿ ನಾವು ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 100 ದಿನಗಳ ಕಾಲ ಉದ್ಯೋಗವನ್ನು ನೀಡ್ತಾ ಇದ್ದೀವಿ. ಆದರೆ ಈಗ ಜಾರಿಯಾಗಿರುವಂತಹ ಪಿಪಿಜಿ ರಾಮ್ಜಿ ಯೋಜನೆಯಡಿ ಈ 100 ದಿನಗಳ ಕೂಲಿ ಕೆಲಸದ ಅವಧಿಯನ್ನ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಹಾಗೂ ಈ ಹಿಂದೆ ಜಾರಿಯಲ್ಲಿದ್ದಂತಹ ನರೇಗಾ ಯೋಜನೆಯಡಿ ಪ್ರತಿದಿನ ಕೂಲಿ ಕೆಲಸಗಾರರಿಗೆ 370 ರೂಪಾಯಿಗಳ ಕೂಲಿ ದರವನ್ನು ನಿಗದಿಪಡಿಸಲಾಗಿತ್ತು. ಆದರೆ ಪ್ರಸ್ತುತ ಜಾರಿಯಲ್ಲಿರುವಂತಹ ಪಿಪಿಜಿ ರಾಮ್ಜಿ ಯೋಜನೆಯಡಿ ಸದರಿ ಕೂಲಿ ದರವನ್ನ 382 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದೆಲ್ಲವನ್ನು ತಾವು ತಿಳ್ಕೊಳ್ಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನೀವೆಲ್ಲರೂ ಕೂಡಿ ಯಶಸ್ವಿಯಾಗಿ ಗ್ರಾಮ ಪಂಚಾಯತ್ ಕುಳಲಿಯಲ್ಲಿ ಅನುಷ್ಠಾನ ಮಾಡೋಣ ಎನ್ನುವಂತ ಮನವಿಯನ್ನು ತಮ್ಮೆಲ್ಲರಿಗೂ ಮಾಡುತ್ತಾ, ಹಾಗೂ ಈ ಕಾರ್ಯಕ್ರಮದಡಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಕಾರ್ಯಕ್ರಮಗಳು ಇರುವುದರಿಂದ ವಿಶೇಷವಾಗಿ ರೈತರು ಈ ಯೋಜನೆ ಒಂದು ಅನುಕೂಲವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗ್ರಾಮ ಪಂಚಾಯತ್ ಕಾರ್ಯಾಲಯದ ಜೊತೆಗೆ ಇನ್ನಿತರ ಇಲಾಖೆಗಳಾದಂತಹ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಜೊತೆ ಒಗ್ಗೂಡಿ ಹಲವಾರು ಕಾಮಗಾರಿಗಳನ್ನು ಕೈಗೊಳ್ಳುವಂತಹ ಅವಕಾಶ ಕೂಡ ಈ ಯೋಜನೆಯಡಿ ಇರುವುದರಿಂದ ನಾವು ನೀವೆಲ್ಲರೂ ಕೂಡಿ ಈ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿ ಮಾಡೋಣ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಹಾಗೂ ಮಹಿಳಾ ಮತ್ತು ಪುರುಷ ಇಬ್ಬರು ಕೂಲಿಕಾರರಿಗೆ ಸಮಾನ ವೇತನವನ್ನು ಕೂಡ ಈ ಯೋಜನೆಯಡಿ ನಿಗದಿಪಡಿಸಲಾಗಿದೆ. ದಿನ ಒಂದಕ್ಕೆ 382 ರೂಪಾಯಿಗಳ ಕೂಲಿ ದರ ನಿಗದಿಪಡಿಸುವುದರಿಂದ ಈ ಯೋಜನೆಯ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು. ಹಾಗೂ ಈ ಯೋಜನೆಯ ಕುರಿತಾಗಿ ತಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳು ಬೇಕಾದರೆ ಗ್ರಾಮ ಪಂಚಾಯತ್ ಕುಳಲಿಗೆ ತಾವು ಮುಕ್ತವಾಗಿ ಆಗಮಿಸಿ ಈ ಯೋಜನೆಯ ಬಗ್ಗೆ ವಿವರಗಳನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ದುಡಿಯುವ ಕೈಗಳಿಗೆ ಕೆಲಸವನ್ನು ನೀಡುವುದರ ಮೂಲಕ ಆಸ್ತಿ ಸೃಜನೆಯನ್ನ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಈ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿ ಮಾಡೋಣ ಅನ್ನುವಂತ ಆಶಯದೊಂದಿಗೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.